ಈಗೂ ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿದ್ದೆ ನನಗೂ ಗೊತ್ತಾಗಿತ್ತು, ನನಗೂ ಗೊತ್ತಿರಲಿಲ್ಲ. ಅವರೇ ಧ್ವನಿ ಅಂತ ಸ್ಪಷ್ಟವಾಗಿ ಅನಿಸುತ್ತೆ ನನಗೂ ಕೂಡ. ಯಾಕಂದ್ರೆ ಅವ್ರ ಬಗ್ಗೆ ಅಂತೂ ಇಡೀ ಜಿಲ್ಲಾಕ್ಕೆ ಗೊತ್ತೈತಿ. ಈ ರೀತಿ ಹತಾಶೆ ಆಗಿ ಯಾರ ಬಗ್ಗೆ ಆದರೂ ತೆಗಳೋದು, ಒಂದು ಪಕ್ಷದಲ್ಲಿ ಇದ್ಕೊಂಡು, ಒಂದು ಪಕ್ಷದ ಅಧಿಕಾರದಲ್ಲಿ ಇದ್ಕೊಂಡು ಈ ರೀತಿ ಮಾತಾಡೋದು ಸರಿಯಲ್ಲ. ಇದನ್ನು ನಮ್ಮ ವರಿಷ್ಠರು ನೋಡ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ನೋಡ್ತಾರೆ, ನಮ್ಮ KPC ಅಧ್ಯಕ್ಷರು ನೋಡ್ತಾರೆ. ಅದಕ್ಕೇನು ಸೂಕ್ತ ಕ್ರಮ ಆಗಬೇಕು ಮಾಡ್ತಾರೆ. ಯಾಕಂದ್ರೆ ಈ ಹಿಂದೆ ಕೂಡ 2008ರಾಗ ಅವ್ರ ಪುಸ್ತಕದಲ್ಲೇ ಬಿಡುಗಡೆ ಮಾಡಿದಾಗ ಹೇಳ್ಯಾರಲ್ಲ, ಪುಸ್ತಕದಲ್ಲಿ ಹೇಳ್ಯಾರ ವಿಜಯಾನಂದಿಗೆ ಸೋಲಕ್ಕೆ ಕಾರಣ ನಾನೇ ಅಂತ. ಅವ್ರ ಪುಸ್ತಕದಲ್ಲೇ ಬರ್ದಾರ. ಅವ್ರಿಗೇನಿದು ಹೊಸದಲ್ಲ. ಅಸಮಾಧಾನ, ಅಸೂಯೆ ಮನೋಭಾವನೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಇನ್ನೊಬ್ರಿಗೆ ಅವ್ರಿಗೆ ಕೊಟ್ಟಾಗ ನಾವೇನಾದರೂ ಅಸಮಾಧಾನಗೊಂಡಿವೆ? ಈ ತಿಮ್ಮಾಪುರ ಅವ್ರಿಗೆ 3-4ನೇ ಬಾರಿ ಸಚಿವರು ಮಾಡ್ಯಾರ. ಅವ್ರು ಸೋತಾಗ ಕೂಡ MLC ಮಾಡಿದ್ರು ನಮ್ಮ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್. MLC ಮಾಡಿ ಅವರಿಗೆ ಮಂತ್ರಿ ಮಾಡಿದ್ರು. ಅವ್ರು ಕೊಟ್ಟಿದ್ದಾರೆ ಸಾಕಷ್ಟು ಅವಕಾಶ ಕೊಟ್ಟದ್ದಕ್ಕೆ ಕೃತಜ್ಞವಾಗಿರುವಂಥದ್ದು ಕಲಿಬೇಕು ನಾವು. ಅದನ್ನ ಮನುಷ್ಯತ್ವ ಇಟ್ಕೊಂಡು ಮನುಷ್ಯರಾಗಿ ನಾವು ನಡೆಯುವಂಥದ್ದನ್ನು ಫಸ್ಟ್ ಕಲಿಬೇಕಾಗತ್ತೆ. ಆ ಅರಿವು, ಆ ಬದ್ಧತೆಯನ್ನು ಕಳ್ಕೊಂಡಂಥವ್ರಿಗೆ ಇದೇನು ಹೊಸದಲ್ಲ ಅವರಿಗೆ. ಯಾಕಂದ್ರೆ ಈ ಹಿಂದೆ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ವಿರುದ್ಧ ಓಟ್ ಹಾಕಿದ್ದು ಸಾಕ್ಷಿ ಇದೆ. ನನ್ನ ಚುನಾವಣೆಯಲ್ಲಿ ಸ್ವತಃ ತಮ್ಮ ಬುಕ್ಕಲ್ಲೇ ಬರ್ಕೊಂಡ್ರ 2008ರಲ್ಲಿ ವಿಜಯಾನಂದಗೆ ನಾನು ಸೋಲ್ಸಕ್ಕೆ ನಾನೇ ಕಾರಣ ಅಂತೇಳಿ. ಮತ್ತು ಈಗ ಸಹಜವಾಗಿ ಮಾತಾಡ್ತಾರೆ. ಅವ್ರಿಗೆ ಅದು ರೂಢಿ ಆಗಿಬಿಟ್ಟಿದೆ. ಅಲ್ಲ, ಸ್ವತಃ ನಮ್ಮ ವೇಣುಗೋಪಾಲ್ AICC ಆರ್ಗನೈಸಿಂಗ್ ಕಾರ್ಯದರ್ಶಿ ಮುಖ್ಯಸ್ಥ, ನಮ್ಮ AICC ಪಕ್ಷದ ಮುಖ್ಯಸ್ಥನ ಮೇಲೆ ಆರೋಪ ಮಾಡ್ಯಾರ. 80% ದುಡ್ಡು ತಗೊಂಡು ಇವತ್ತು ಸಚಿವ ಸಂಪುಟ ಮಾಡ್ಯಾರ ಅಂತ ಬರ್ದಾರ. ಇವೆಲ್ಲ ಏನ್ರಿ? ಒಂದು ಪಕ್ಷದ ಶಿಸ್ತಿನಲ್ಲಿ ಇರುವಂತ ಒಬ್ಬ ಶಾಸಕರಾಗಿ ಹಿರಿಯರಾದಂಥವ್ರು ಮಾತಾಡುವಂತ ಜಿಲ್ಲಾ ಅಧ್ಯಕ್ಷರಾಗಿ 8 ವರ್ಷ ಆಯ್ತು ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ. ಅದಕ್ಕೆ ಖಂಡಿತವಾಗಿ ನಾನು ಸುಮ್ಕೊಂಡ್ರಲ್ಲ. ಸತ್ಯಾಸತ್ಯತೆಯನ್ನು ನಾನು ವರಿಷ್ಠ ಹತ್ರ ಮಾತಾಡ್ತೀನಿ. ಯಾರ ಮೇಲೆ ಏನು ತಪ್ಪು ಮಾಡಿದ್ರು ಕೂಡ ಕ್ರಮ ಆಗಲೇಬೇಕು. ಅದರಲ್ಲಿ ಏನು ಸರಿ ಅಂತ ಮಾತೇ ಇಲ್ಲ.